Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿಬಿಟ್ಟಿದೆ. ರಾಜ್ಯ ಸರ್ಕಾರ ಏರಿಕೆ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಸೊ ಹಾಗಾಗಿ ಈಗ ಬಿಜೆಪಿ ಕೂಡ ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆಗೆ ಇಳಿತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬೃಹತ್ ಹೋರಾಟ ನಡೆಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ವಿಪಕ್ಷ ನಾಯಕ ಅಶೋಕ್, BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಧರಣಿಗಳನ್ನು ಮಾಡ್ತಾರೆ, ಪ್ರತಿಭಟನೆಯನ್ನು ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬಿಜೆಪಿ ಕೂಡ ಸಜ್ಜಾಗಿದೆ. ಯಾಕಂದರೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿಯಿಂದಾಗಿ ತುಂಬಾನೇ ಬೆಲೆ ಏರಿಕೆ ಆಗಿದೆ, ಜನ ಹೈರಾಣ ಆಗಿದ್ದಾರೆ, ನಾವು ಬಂದ್ರೆ ಬೆಲೆ ಏರಿಕೆಯನ್ನು ತಗ್ಗಿಸ್ತೀವಿ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಅನ್ನುವಂಥ ಎಲ್ಲ ಮಾತುಗಳನ್ನು ಹೇಳ್ತಾ ಒಂದಷ್ಟು ಆಶ್ವಾಸನೆಗಳನ್ನು ಕೊಡ್ತಾ ಸರ್ಕಾರ ರಚನೆ ಮಾಡಿ ಅಧಿಕಾರಕ್ಕೆ ಬಂದ ಬಳಿಕ ಇವರು ಕೂಡ ಬೆಲೆ ಏರಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಬೆಲೆ ಏರಿಕೆಯ ಭಾಗ್ಯ ಕೊಡ್ತಾ ಇದ್ದಾರೆ ರಾಜ್ಯದ ಜನರಿಗೆ. ಹಾಲು, ಆಲ್ಕೋಹಾಲು, ಮನೆ ತೆರಿಗೆ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಬಡ ಸಮುದಾಯಕ್ಕೆ ದೊಡ್ಡ ಹೊಡೆತ ಕೊಡ್ತಾ ಇದ್ದೀರಾ ನೀವು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆಯಿಂದಾಗಿ ಹಾಲು ತರಕಾರಿ ಬೆಲೆನೂ ಕೂಡ ಏರಿಕೆ ಆಗುತ್ತೆ, ಎಲ್ಲಾ ಬೆಲೆನೂ ಜಾಸ್ತಿ ಆಗುತ್ತೆ. ಈಗ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಸಂಬಳ ಕೊಡಕ್ಕೆ ಹಾಹಾಕಾರ ಆಗ್ಬೋದು ಅಂತೇಳಿ, ಎಲ್ಲಿ ನೌಕರರೆಲ್ಲ ದಂಗೆ ಹೇಳ್ತಾರೋ ಅಂತೇಳಿ ರಾತ್ರೋರಾತ್ರಿ ಇವತ್ತು ಸುಮಾರು 3-4 ಸಾವಿರ ಕೋಟಿ ಹೊರೆಯನ್ನು ರಾಜ್ಯದ ಜನಗಳ ಮೇಲೆ ಹಾಕ್ತಾ ಇದ್ದಾರೆ. ಪೆಟ್ರೋಲು ಮತ್ತು ಡೀಸೆಲ್ ಉಪಯೋಗ ಮಾಡೋರು ಯಾರು ಉಪಯೋಗ ಮಾಡ್ತಾರೆ? ಎಲ್ಲ ಬಡವರು, ಕೂಲಿ ಕೆಲಸ ಮಾಡೋರು TVS ಅಲ್ಲಿ ಹೋಗ್ತಾರೆ, ಸಣ್ಣ ಸ್ಕೂಟ್ರುಗಳಲ್ಲಿ ಹೋಗ್ತಾರೆ, ಶಾಲೆಗೆ ಹೋಗುವಂಥ ಬಸ್ಗಳು, ಆಟೋ ರಿಕ್ಷಾ ಓಡಿಸ್ತಾರೆ. ದಿನದ ಸಂಪಾದನೆ ಅವ್ರದ್ದು 500 ರೂಪಾಯಿನೂ ಸಂಪಾದನೆ ಮಾಡೋಕ್ಕಾಗಲ್ಲ ಆಟೋ ರಿಕ್ಷಾದವರು. ಟ್ಯಾಕ್ಸಿ ಕತೆ ಏನು? ಅದಕ್ಕಿಂತ ಮುಖ್ಯವಾಗಿ ತರಕಾರಿ, ರೇಷನ್ನು ತರುವಂಥ ವೆಹಿಕಲ್ಸು, ಗೂಡ್ಸ್ ವೆಹಿಕಲ್ಲು, ಅದನ್ನು ಓಡಿಸೋವಂಥವ್ರು ಬಡವರೇ, ಡ್ರೈವರ್ಸ್ ಎಲ್ಲ. ಅವ್ರ ಕತೆ ಏನು? ಈಗ ತರಕಾರಿ ಬೆಲೆ ಏರ್ತು, ಹಾಲಿನ ಬೆಲೆ ಏರಬೇಕು, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಏರಿದ ಮೇಲೆ ಹೋಟ್ಲುಗಳ ಕಾಫಿ ಬೆಲೆ, ಟೀ ಬೆಲೆನೂ ಏರ್ತದೆ. ಅಂದ್ರೆ ಜನ ಕಾಫಿ ಟೀ ಕುಡಿಯ. ಇದು ಅಶೋಕ್ ಅವರ ಮಾತುಗಳು. ವಾಗ್ದಾಳಿಯನ್ನು ನಡೆಸಿದಂತಹ ಅಶೋಕ್ ಜೊತೆಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ದಿವಾಳಿ ಎದ್ದಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಜೋಶಿ ಅವರು ಮಾತಾಡಿದ್ದಾರೆ. ಹೀಗಾಗಿ ಜನರ ಮೇಲೆ ಬೆಲೆ ಏರಿಕೆಯ ಬಿಸಿ ಹಾಕ್ತಾ ಇದ್ದಾರೆ, ಬರೆ ಹಾಕ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರವೂ ಕೂಡ ಗ್ಯಾರಂಟಿಗಳನ್ನು ಅದು ಅರ್ಧಮರ್ಧ ಇಂಪ್ಲಿಮೆಂಟ್ ಮಾಡಿ ಘೋಷಣೆ ಮಾಡುವ ಪೂರ್ವದಲ್ಲಿ ಯಾವುದೇ ಪೂರ್ವ ತಯಾರಿ ಇರಲಾರದೆ, ಪೂರ್ವ ಯೋಜನೆ ಇರಲಾರದೆ ಮಾಡಿದ್ದರ ಪರಿಣಾಮವಾಗಿ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು ಫೈನಾನ್ಸ್ ಇಲಾಖೆಯನ್ನು ಹ್ಯಾಂಡಲ್ ಮಾಡ್ತಾ ಇರುವಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ. ಅದರ ಪರಿಣಾಮವಾಗಿ ಇವತ್ತು ರಾಜ್ಯದ ಜನರ ಮೇಲೆ ಬರೆ ಹಾಕಿದ್ದಾರೆ. ಮತ್ತು ಪೆಟ್ರೋಲ್ ಡೀಸೆಲ್ ಏರಿಕೆ ಏನಿದೆಲ್ಲ ಇದು ಕ್ಯಾಸ್ಕೇಡಿಂಗ್ ಇಫೆಕ್ಟ್. ಇದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂದ್ರೆ ಇದರಿಂದ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ನಿಂದ ಮತ್ತು ಬೆಲೆಗಳು ಜಾಸ್ತಿ ಆಗ್ತವೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.